ಜಾನ್ವಿಯವರೇ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾಕೆ ನನ್ನ ಮೇಲೆ ಇನ್ನೂ ಕೋಪನಾ? ನಿಮ್ಮ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ನನ್ನ ಮೇಲೆ ಕೋಪ ಅಷ್ಟೇ. ಬಿಡಿ, ಇದ್ದಿದ್ದೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಆಫೀಸಿಗೆ ಹೊರಡಿ. ಆಮೇಲೆ ಆಫೀಸ್ಗೆ ಹೋಗಿ ಏನೋ ಒಂದು ನೆಪ ಮಾಡಿಕೊಂಡು ಪದೇ ಪದೇ ನನಗೆ ಕಾಲ್ ಮಾಡ್ತಾ ಇರಬೇಡಿ. ಸರಿ ಬಿಡಿ, ನಿಮ್ಮ ಮನಸ್ಸಿಗೆ ನೋವಾಗುವಂಥ ವಿಷಯನ ಕೆಲಸನ ನಾನು ಮಾಡೋದಿಲ್ಲ. ಅದೆಲ್ಲ ಆಗಲೇ ಮಾಡಾಗಿದೆಯಲ್ಲ, ಇನ್ನೇನು ಉಳಿದಿದೆ? ಇನ್ಮೇಲಿಂದ ನೋವೇನಾದರೂ ಆಗೋದಿದ್ರೆ ಅದು ನನ್ನಿಂದ ಮಾತ್ರ. ತಗೊಳ್ಳಿ, ಆಫೀಸ್ಗೆ ಲೇಟ್ ಆಯಿತು. ಮನೆ ಕಡೆ ಜೋಪಾನ. ಯಾಕೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ? ಅಯ್ಯೋ ದೇವ್ರೆ, ಇದೇನಿದು? ಈ ರೂಮಿಂದ ಜಿರಳೆ ತಿಗ್ನೆ ಎಲ್ಲ ಬರ್ತಿದೆಯಲ್ಲ. ಎಷ್ಟು ದಿನ ಆಗಿದೆಯೋ ಅಲ್ಲಿ ಕ್ಲೀನ್ ಮಾಡಿ. ಮನೆಗೆ ತಿಗಣೆ ಎಲ್ಲ ಬರಬಾರ್ದು, ಅದು ಒಳ್ಳೇದಾಗಲ್ಲ. ಅದಕ್ಕೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬರ್ತಿರಲಿಲ್ಲ ಈ ನಡುವೆ. ಅವ್ರಿಗೆ ಫೋನ್ ಮಾಡಿ ಹೇಳಿಬಿಡ್ಲಾ? ಬೇಡ, ಫೋನೇ ಮಾಡಬೇಡಿ ಅಂತ ನಾನೇ ಹೇಳಿಬಿಟ್ಟು ಈಗ ನಾನೇ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ, ಈ ಬೆಸ್ಟ್ ಕಂಟ್ರೋಲ್ ಅವ್ರಿಗೆ ಫೋನ್ ಮಾಡಿದ್ರೆ ವೆಬ್ಸೈಟಲ್ಲಿ ಹೇಗೋ ನಂಬರ್ ಇರುತ್ತೆ, ಕಾಲ್ ಮಾಡೋಣ. ಹಲೋ ಸರ್, ಅದೇ ಬೆಸ್ಟ್ ಕಂಟ್ರೋಲ್? ಹೌದು ಮೇಡಮ್. ಏನಿಲ್ಲ ಸರ್, ನಮ್ಮ ಮನೇಲಿ ಜಿರಳೆ ಮತ್ತು ತಿಗ್ನೆ ಬಂದ್ಬಿಟ್ಟಿದೆ. ನೀವು ಬಂದು ಔಷಧಿ ಸ್ಪ್ರೇ ಮಾಡ್ಬೋದಾ? ಎಷ್ಟು ಚಾರ್ಜ್ ಮಾಡ್ತೀರಾ? ಮೇಡಮ್, ಅದು ಡೂಪ್ಲೆಕ್ಸ್ ಹೌಸ್ ಆದರೆ 3500 ಚಾರ್ಜ್ ಮಾಡ್ತೀವಿ ಮೇಡಮ್. ನೋ ಪ್ರಾಬ್ಲಮ್ ಸರ್, ಅಮೌಂಟ್ ಓಕೆನೆ. ನೀವು ಯಾವಾಗ ಬರ್ಬೋದು? ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ಇನ್ನು ಅರ್ಧ ಗಂಟೆ ಅಲ್ಲಿರ್ತೀವಿ ಮೇಡಮ್. ಶೋರ್ ಸರ್, ನಾನು ಈಗಲೇ ನಿಮ್ಮ ಲೊಕೇಶನ್ ಕಳಿಸ್ತೀನಿ. ಇದೇ ಅಲ್ವಾ ನಿಮ್ಮ ವಾಟ್ಸಪ್ ನಂಬರು? ನಿಮ್ಮ ಮನೆ ಹತ್ರ ಬಂದು ಫೋನ್ ಮಾಡ್ತೀವಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮೊದಲು ಈ ರೂಮ್ನ ಕ್ಲೀನ್ ಮಾಡಿಸ್ಬಿಡ್ಬೇಕು. ಲಕ್ಷ್ಮಿ, ನನಗೀಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಸಿಕ್ಕಿದ ಮೇಲೆ ಎಲ್ಲ ಸಂಬಂಧಗಳು ಆ ಥರ ಆಗ್ತಾ ಇದೆ. ಇಷ್ಟು ವರ್ಷ ನನ್ನ ಹಠ ಕೋಪದಿಂದ ಸಂಬಂಧಗಳನ್ನ ದೂರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಕ್ಷಮಿಸ್ತೀಯ ಲಕ್ಷ್ಮಿ? ಅಣ್ಣ, ಈ ಕ್ಷಮಿಸೋವಂಥದ್ದು ಏನಾಗಿದೆ? ಈಗ ನಮ್ಮಗಳ ನಡುವೆ ಇರಬೇಕಾಗಿರೋದು ಪ್ರೀತಿ. ಈಗ ನಾವೆಲ್ಲರೂ ಪ್ರೀತಿಯಿಂದ ಒಂದಾಗಿದ್ದೀವಿ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕಣ್ಣ? ಮಾವಯ್ಯ, ನೀವು ಬರ್ತೀರಿ ಅಂತ ಗೊತ್ತಾದ್ಮೇಲೆ ಅತ್ತೆ ಸಂಭ್ರಮ ಹೇಳ್ತೀರ್ದು. ಒಳ್ಳೆ ಸಣ್ಣ ಮಕ್ಕಳ ಥರ ಮನೆಯೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರು. ನನಗೆ ಗೊತ್ತಿದ್ದಂಗೆ ಅತ್ತೆ ಸರಿಯಾಗಿ ರಾತ್ರಿ ನಿದ್ದೆನೂ ಮಾಡಿರ್ಲಿಕ್ಕಿಲ್ಲ ಅಲ್ವಾ ಅತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಣ್ಣಗೆ ಅದಿಷ್ಟ, ನಮ್ಮ ಅಣ್ಣಗೆ ಇದಿಷ್ಟ, ಅದನ್ನ ಮಾಡು ಇದನ್ನ ಮಾಡು ಸರಿಯಾಗಿ ಮಾಡು ಅಂತ ನನ್ನ ಹತ್ರ ಹೇಳ್ಕೊಂಡು ಓಡಾಡ್ತಾ ಇದ್ರು. ಹಾಗೇನಿಲ್ಲ ಅಣ್ಣ, ವೀಣಾ ಏನೋ ಸುಮ್ಮನೆ ಹೇಳ್ತಾಳಷ್ಟೆ. ಅತ್ತೆ, ನೀವು ಸುಳ್ಳು ಹೇಳ್ಬೇಡಿ. ಬೆಳಿಗ್ಗೆಯಿಂದ ನೀವು ಓಡಾಡ್ತಾ ಇರೋದು ನಾವು ನೋಡಿಲ್ವಾ? ಅಲ್ಲ, ಲಕ್ಷ್ಮಿ ಮುಖದಲ್ಲಿ ನಗು ಹೇಗಿದೆ ನೋಡಿ, ಒಳ್ಳೆ ಚಿಕ್ಕ ಮಗು ಥರ ಆಗ್ಬಿಟ್ಟಿದ್ದಾಳೆ. ಅಯ್ಯೋ ಮಾವ, ಅತ್ತೆ ಮಾತ್ರ ಅಲ್ಲ, ಅಪ್ಪನೂ ಅಷ್ಟೇ. ಸತ್ಯನಾರಾಯಣ ಪೂಜೆಗೆ ಹೋಗಿ ಬಂದಾಗಿಂದ ತುಂಬಾ ಖುಷಿಯಾಗಿದ್ದಾರೆ. ಮುಂಚೆ ಎಲ್ಲ ಉಗ್ರ ನರಸಿಂಹನ್ ಥರ ಇರ್ತಿದ್ರು, ಈಗ ಲಕ್ಷ್ಮೀ ನರಸಿಂಹನ್ ಥರ ಖುಷಿಯಾಗಿದ್ದಾರೆ.
ಇಷ್ಟು ವರ್ಷ ನಮ್ಮ ಕುಟುಂಬದಲ್ಲಿ ಇಷ್ಟು ಖುಷಿಯಾದ ದಿನಾನ ನಾನು ನೋಡೇ ಇರಲಿಲ್ಲ. ಈಗ ಅಣ್ಣ ತಂಗಿ ಒಂದಾಗಿರೋದ್ರಿಂದ ಆ ಖುಷಿನ ಕಣ್ ತುಂಬ್ಕೊಳ್ಳೋ ಹಾಗಾಗಿದೆ. ಹೌದು, ಇಂಥ ಒಂದು ದಿನ ಯಾವಾಗ ಬರ್ತದೆ ಅಂತ ನಾವು ಕಾಯ್ತಾ ಇದ್ವಿ. ಆದರೆ ಇವಾಗ ಬಂದೈತೆ. ಇನ್ಮೇಲಾದರೂ ನಾವೆಲ್ಲರೂ ಖುಷಿಯಾಗಿರ್ಬೋದು. ಅಣ್ಣ, ನೀನು ನಿಜವಾಗ್ಲೂ ನಾನು ನೋಡಬೇಕು ಅಂತ ಬಂದ್ಯಾ? ಒಂದು, ನಿನ್ನನ್ನು ನೋಡಲೇಬೇಕು ಅಂತ. ಯಾಕೆಂದರೆ ಮನೆಗೆ ಬಾ ಅಂತ ಕರೆದ್ರೆ ತುಂಬ ಕೆಲಸಗಳಿದ್ದಾವೆ, ಬರಲ್ಲ ಅಂತ ಹೇಳಿದೆ, ಅದಕ್ಕೆ. ಇನ್ನೊಂದು, ನಮ್ಮನೇಲೊಂದು ಶುಭ ಕಾರ್ಯ ಮಾಡೋದಿದೆ, ಅದಕ್ಕೆ ಎಲ್ಲರನ್ನೂ ಕರೆಯೋಣ ಅಂತ ಬಂದಿದ್ದೀನಿ. ಶುಭ ಕಾರ್ಯನ? ಏನಣ್ಣದು? ಅಪ್ಪನ ಹುಟ್ಟಿದ ಹಬ್ಬ. ಅಪ್ಪನ ಹುಟ್ಟಿದಬ್ಬ ಬರ್ತಾ ಇದೆ. ಇಷ್ಟು ವರ್ಷ ಅವರು ಅನಾರೋಗ್ಯದಿಂದ ನರಳ್ತಾ ಇದ್ರು, ಅದಕ್ಕೆ ಇದ್ಯಾವುದನ್ನು ನಾವು ಆಚರಿಸ್ತಾ ಇರಲಿಲ್ಲ. ಈಗ ಅವರು ಸರಿ ಹೋಗಿದ್ದಾರೆ, ನಾವು ಕೂಡ ಎಲ್ಲರೂ ಒಂದಾಗಿ ಸಂತೋಷವಾಗಿದ್ದೀವಿ. ಈಗ ತುಂಬ ಗ್ರ್ಯಾಂಡಾಗಿ ಅವ್ರ ಬರ್ತಡೇ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ನೀವೆಲ್ಲರೂ ಬಂದರೆ ಅವರು ಸಂತೋಷವಾಗಿದ್ದಾರೆ. ಎಲ್ಲರೂ ಬರಬೇಕು. ಹಂಗಾರೆ ತಾತನ ಹುಟ್ಟಿದಬ್ಬಕ್ಕೆ ನಾವೇ ಡೆಕೋರೇಷನ್ ಎಲ್ಲ ಮಾಡ್ತೀವಿ. ಅಯ್ಯೋ ಚಲ್ವಕ್ಕ, ಅದೆಲ್ಲ ಏನು ಬೇಡ. ನೀವೆಲ್ಲ ನಮ್ಮ ಮನೆಗೆ ಬಂದರೆ ಅದೇ ನಮಗೆ ಸಂತೋಷ. ಇಷ್ಟು ದೊಡ್ಡ ಸಂಭ್ರಮ ನಮ್ಮನೇಲಿ ಯಾವತ್ತೂ ನಡೆದೇ ಇರಲಿಲ್ಲ. ಈಗ ಅತ್ತೆ ಬೇರೆ ಬರ್ತಿದ್ದಾರೆ. ಸೊ ನೀವೆಲ್ಲ ಬನ್ನಿ ಸಾಕು, ನಮ್ಮೆಲ್ರಿಗೂ ತುಂಬ ಖುಷಿ ಆಗುತ್ತೆ. ಲಕ್ಷ್ಮಿ, ಯಾಕಮ್ಮ ಏನೋ ಮಾತಾಡ್ತಾ ಇಲ್ಲ? ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ. ಓ, ಅಣ್ಣ ತಂಗಿ ಇಬ್ರು ಸೀಕ್ರೆಟಾಗಿ ಮಾತಾಡಬೇಕು ಅನ್ಸುತ್ತೆ. ಹೋಗಿ ಹೋಗಿ.